ಅದು ನೋಡ್ತಾ ಇದ್ದಂಗೆ ನಾವು ಎಂಥವ್ರು ಕೂಡ ಬೆಚ್ಚಿಬಿಟ್ಟಿದ್ದೇವೆ. ಡ್ರೈವರು ಓಡಿಸ್ಬೇಕಾದ್ರೆ ಅವನು ನಾರ್ಮಲ್ ಸೀಲ್ ಇದ್ನ ಅಥವಾ ಮದ್ಯಪಾನ ಸೇವನೆ ಮಾಡಿದ್ನ ಏನು ಅನ್ನೋದು ಕೂಡ ಇನ್ನೂ ಉನ್ನತವಾದಂಥ ಒಂದು ತನಿಖೆ ಕೂಡ ಮಾಡಬೇಕಾಗ್ತದೆ. ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಅವರು ಪಾಡಿಗೆ ಅವರು ಒಂದು ಕಡೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾಗ ಯಮನಂತೆ ಬಂದಂತ ಒಂದು ಟ್ರಕ್ ಅದು ಆಪೋಸಿಟ್ ಕಡೆಯಿಂದ ಬಂದು ಡಿವೈಡರ್ ದಾಟಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಂತ ಯುವಕರ ಮೇಲೆ ಹರಿಯುತ್ತೆ ಅಂತ ಅಂದ್ರೆ ಈ ಘಟನೆ ಬಗ್ಗೆ ಎಲ್ಲರೂ ಆಘಾತ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಘಟನೆ ಆದಮೇಲೆ ದುರಂತದಲ್ಲಿ ಸಿಕ್ಕಾಕೊಂಡು ಕೆಲವರು ಚಿಕಿತ್ಸೆಯನ್ನ ಕೂಡ ಪಡೆಯುವಂತಾಗಿದೆ. 9 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಕೆಲವರು ಸಾಂತ್ವನವನ್ನ ಹೇಳ್ತಿದ್ದಾರೆ. ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರನ್ನ ಭೇಟಿ ಮಾಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಜೊತೆಗೆ ಈ ದುರಂತಕ್ಕೆ ಏನ್ ಕಾರಣ ಇರಬಹುದು, ಹೇಗೆ ಈ ಘಟನೆ ನಡೆದಿರಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡಿದ್ದಾರೆ. ಅಂದ್ರೆ ಟ್ರಕ್ ಚಾಲಕ ಏನಾದ್ರು ಕುಡಿದಿದ್ನ ಇಲ್ವಾ, ಈ ಘಟನೆ ನಡೆದಿದ್ದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ನಾವು ಕೂಡ ಶಾಕ್ನಲ್ಲಿದ್ದೀವಿ. ಈ ಘಟನೆ ಗೊತ್ತಾದ ತಕ್ಷಣ ಬಹಳ ಆಘಾತ ಆಯಿತು. ಇದ್ರ ಬಗ್ಗೆ ನಾವು ಕೂಡ ಒಂದಷ್ಟು ಮಾತನಾಡ್ಕೊಂಡಿದೀವಿ. SP ಅವ್ರ ಬಳಿ ಕೂಡ ಮಾತಾಡಿದೀವಿ. ತನಿಖೆ ನಂತರ ಹೇಗೆ ಘಟನೆ ಆಯಿತು ಅಂತ ಗೊತ್ತಾಗಬೇಕಾಗಿದೆ ಅಂತ ಮಾತನಾಡಿದ್ರು. ನಾವು ಯಾರು ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲಣ್ಣ. ಯಾಕೆಂದ್ರೆ ಎಸ್ಪೆಷಲಿ ಆ 6 ಸೆಕೆಂಡ್ ವಿಡಿಯೋ ಸ್ವರೂಪಣ್ಣ ನನಗೆ ರಾತ್ರಿ 9:30 ಗಂಟೆಗೆ ಕಳಿಸಿದ್ರು. ಅದು ನೋಡ್ತಾ ಇದ್ದಂಗೆ ನಾವು ಎಂಥವ್ರು ಕೂಡ ಬೆಚ್ಚಿಬಿಟ್ಟಿದ್ದೇವೆ. ಯಾಕೆಂದರೆ ಒಂದು ರೀತಿ ಯಾರು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ ದೃಶ್ಯ ಅದು. ಬಟ್ ನಾವು ಮತ್ತೊಂದು ವಿಡಿಯೋ ಮೇಲ್ಗಡೆಯಿಂದ ನಿಂತು ಒಂದು ವಿಡಿಯೋ ಮಾಡಿದ್ದು ನೋಡಿದಾಗ, ಯಾಕೆಂದರೆ ನಾವು ಗಾಡಿನಲ್ಲಿ ಬರ್ತಾ ಸಾಕಷ್ಟು ಇದ್ರ ಬಗ್ಗೆ ಯಾಕೆ ಈ ರೀತಿ ಆಯಿತು, ಯಾರು ಗಾಡಿ ಓಡಿಸ್ತಾ ಇದ್ರು ಅಥವಾ ಗಾಡಿ ಓಡಿಸ್ತಾ ಇದ್ದವರು ಮತ್ತಿನ್ನೇನಾರು ಮದ್ಯಪಾನವನ್ನು ಸೇವಿಸಿದ್ರ, ಇವೆಲ್ಲವೂ ಕೂಡ ನಾವು ವಿಚಾರಿಸ್ಕೊಂಡು ಬರ್ತಾ ಇದ್ವಿ. ಆದರೆ ಇನ್ನೊಂದು ವಿಡಿಯೋ ನೋಡಿದಾಗ ನನಗೆ ಗೊತ್ತಿಲ್ಲ, ಇನ್ನೂ ಇದನ್ನ ಇನ್ನೂ ಉನ್ನತವಾದಂಥ ಒಂದು ತನಿಖೆ ಕೂಡ ಆಗಬೇಕಾಗ್ತದೆ. ಅಂದರೆ ಈ ಡ್ರೈವರು ಓಡಿಸ್ಬೇಕಾದ್ರೆ ಅವನು ನಾರ್ಮಲ್ ಸೀಲ್ ಇದ್ನ ಅಥವಾ ಬೇರೆ ಇನ್ನೇನಾದ್ರೂ ಅವನು ಮದ್ಯಪಾನ ಸೇವನೆ ಮಾಡಿದ್ನ ಏನು ಅನ್ನೋದು ಕೂಡ ಇನ್ನೂ ಉನ್ನತವಾದಂಥ ಒಂದು ತನಿಖೆ ಕೂಡ ಮಾಡಬೇಕಾಗ್ತದೆ. ಅದು ಈಗ ತಾನೇ SP ಅವ್ರಿಗೆ ಮಾತನಾಡಿದ್ದೇನೆ. ಬಹುಶಃ IG ಅವರು ಕೂಡ ಈಗ ತಾನೇ ಬಂದು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೇವೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಪೊಲೀಸಿನ ಮೇಲ್ಮಟ್ಟದ ಅಧಿಕಾರಿಗಳಾಗಲಿ ಇದನ್ನು ಉನ್ನತವಾದಂಥ ಮತ್ತಷ್ಟು ತನಿಖೆಯ ಮೂಲಕ ಇದು ಯಾಕೆ ನಡೀತು, ಹೇಗೆ ನಡೀತು ಈ ಘಟನೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಜನತೆ ಮುಂದೆ ಇಡಬೇಕಂತ.